ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಕಾಳು, ಬೀನ್ಸು ಮತ್ತು ತರಕಾರಿಗಳನ್ನೆಲ್ಲ ಸೇರಿಸಿ ಮಾಡಿರುವಂಥ ಹುಳಿ ಸಾಂಬಾರು. ಈ ಸಾಂಬಾರಿಗೆ ಖಾರ ರುಬ್ಬಿ ಹಾಕಲ್ಲ, ಜಸ್ಟ್ ಬೇಳೆನ ಯೂಸ್ ಮಾಡ್ಕೊಂಡ್ಬಿಟ್ಟು ಹುಳಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ತುಂಬ ಸ್ಪೆಷಲ್ ಆಗಿರುತ್ತೆ. ಚಳಿಗಾಲದಲ್ಲಂತೂ ಈ ಥರ ಸಾಂಬಾರು ನಮಗೆ ಹೇಳಿ ಮಾಡಿಸೋ ಥರ ಇರುತ್ತೆ. ಲಂಚ್ಗಾಗಿರ್ಬೋದು ಅಥವಾ ಡಿನ್ನರ್ಗಾಗಿರ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಈ ಸಾಂಬಾರನ್ನ ತುಂಬ ಈಸಿಯಾಗಿ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಒಂದಷ್ಟು ಹಳಸಂದೆ ಕಾಳು, ಹಸಿ ಹಳಸಂದೆ ಕಾಳನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೀನ್ಸು ಮತ್ತು ಮುಳ್ಗಾಯಿ ಇವೆರಡನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಆಲೂಗೆಡ್ಡೆ ಇನ್ನೊಂದಷ್ಟು ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಮ್ಮೂರುಗಳಲ್ಲಿ ಹುಳಿ ಸಾಂಬಾರು ಮಾಡಿದ್ರೇ ಒಂಥರ ಸ್ಪೆಷಲು. ಈ ಹುಳಿ ಸಾಂಬಾರಿಗೆ ಏನಾದರೂ ತರಕಾರಿಗಳನ್ನ ತೊಗೊಂಡ್ಬಂದ್ಬಿಟ್ರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ನಾವು ಹಂಚಿ ಶೇರ್ ಮಾಡಿಬಿಟ್ಟು ಅವರು ಮಾಡ್ಕೊಂಡು ತಿನ್ನಲಿ, ಮಕ್ಳಿಗೂ ಸಹ ತರಕಾರಿ ಕಾಳೆಲ್ಲ ತಿನ್ನಿಸ್ಲಿ ಅಂತ ಹೇಳಿ ಈ ಥರ ತರಕಾರಿ ತಂದು ಶೇರ್ ಮಾಡಿಬಿಟ್ಟು ಸಾಂಬಾರು ಮಾಡ್ತಾ ಇದ್ವಿ. ಇಲ್ಲಾಂದರೆ ತರಕಾರಿ ಶೇರ್ ಮಾಡಿಲ್ಲ ಅಂದರೆ ಸಾಂಬಾರು ಮಾಡಿದಾಗ ಅವರು ಇವ್ರ ಮನೆಗೆ ಒಂದೊಂದು ಫುಲ್ ಬೌಲಲ್ಲಿ ಕೊಟ್ಟು ಕಳಿಸ್ತಿದ್ವಿ, ಅವರು ಊಟ ಮಾಡಲಿ ಅಂತ ಹೇಳಿ. ಸೊ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ನೀವು ಕೂಡ ಮನೇಲಿ ಈ ಸಾಂಬಾರನ್ನ ಈಸಿಯಾಗಿ ಟ್ರೈ ಮಾಡ್ಬೋದು. ಸೊ ಮೊದಲಿಗೆ ನಾನೇನು ಮಾಡ್ತಿದ್ದೀನಿ ಅಂದರೆ ಈ ಕಾಳು ಮತ್ತು ತರಕಾರಿಗಳನ್ನೆಲ್ಲ ನೀಟಾಗಿ ಒಂದ್ಸರಿ ಹೆಚ್ಚಿ ಆದಮೇಲೆ ನೀರೆಲ್ಲ ಕೊಟ್ಟು ತೊಳ್ಕೊಳ್ತಾ ಇದ್ದೀನಿ. ಇನ್ನು ಆ್ಯಸ್ ಯೂಶಲು ಒಗ್ಗರಣೆಗೆ ನಮಗೆ ಈರುಳ್ಳಿ, ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜಜ್ಜಿರೋ ಅಂಥದ್ದು, ಜೀರಿಗೆ, ಸಾಸಿವೆ ಇದೆಲ್ಲ ನಮಗೆ ಬೇಕಾಗತ್ತೆ. ಸೊ ಮೊದಲಿಗೆ ತರಕಾರಿ ತೊಳ್ಕೊಳ್ಳುವಾಗ ಮೇಕ್ ಶೋರ್ ನೀವು ಕಾಳುಗಳಲ್ಲಿ ಏನು ಚಿಕ್ಕ ಚಿಕ್ಕ ಹುಳಗಳು ಏನು ಇರಲಿಲ್ದಂಗೆ ನೋಡಿಕೊಂಡು ನೀಟಾಗಿ ತೊಳ್ಕೊಳ್ಳಿ. ಮೊದಲಿಗೆ ನಾನು ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಾಣಲಿ ಬಿಸಿ ಆಗಲಿ. ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಬಿಟ್ಟು ಸಾಸಿವೆ ಹಾಕ್ಕೊಂಡು ಅದನ್ನು ಚಿಟಪಟ ಅಂತ ಸಿಡಿಸ್ಕೊಳ್ಳೋಣ. ಸಾಸಿವೆ ಸಿಡ್ದಾದ್ಮೇಲೆ ಅದಕ್ಕೆ 1/2 ಟೀ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ನೀವು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟು ನಾನು ಒಂದು ಈರುಳ್ಳಿ, ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಆ ಈರುಳ್ಳಿನೂ ಸಹ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಿಂಗೆ ಹಾಕೋದನ್ನು ಮರ್ತಿದ್ದೆ. ಸೊ ಇದು ಕಾಳು ಸಾಂಬಾರು ಆಗಿರೋದ್ರಿಂದ ನಾವು ಹಿಂಗನ್ನು ಮಿಸ್ ಮಾಡೋಂಗಿಲ್ಲ, ಯಾಕೆಂದರೆ ಕಾಳು ಸ್ವಲ್ಪ ಡೈಜೆಸ್ಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತಲ್ಲ. ಸೊ ಹಾಗಾಗಿ ಬಟ್ ಆದರೆ ಚಳಿಗಾಲದಲ್ಲಿ ಕಾಳು ತರಕಾರಿಗಳನ್ನೆಲ್ಲ ನಾವು ತಿನ್ನಲೇಬೇಕು. ನಮ್ಮ ಬಾಡಿಗೆ ಕಾಳು ಮತ್ತು ಡ್ರೈ ನಟ್ಸ್ ಎಲ್ಲ ಇರುತ್ತಲ್ಲ, ಅದರ ಅವಶ್ಯಕತೆ ತುಂಬ ಇರುತ್ತೆ ಚಳಿಗಾಲದಲ್ಲಿ. ಸೊ ಜೊತೆಯಲ್ಲಿ ನಾನು ಇಲ್ಲಿ ಟೊಮೊಟೊನ ಹಾಕ್ಬಿಟ್ಟು ಹಿಂಗಿನ ಜೊತೆ ನೀಟಾಗಿ ಎಣ್ಣೆಯಲ್ಲಿ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಏನು ಹೆಚ್ಚಿ ತೊಳೆದು ಇಟ್ಕೊಂಡಿದ್ವಲ್ಲ ತರಕಾರಿ ಮತ್ತು ಕಾಳುಗಳನ್ನ, ಈ ಕಾಳು ತರಕಾರಿನೆಲ್ಲ ನಾನು ಈ ಫ್ರೈಗೆ ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಫ್ರೈಗೆ. ಸೊ ಎಣ್ಣೆಯಲ್ಲಿ ಹಾಕಿ ಆದಮೇಲೆ ನಾವು ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು 1 ಟೀ ಸ್ಪೂನಷ್ಟು ಇದಕ್ಕೆ ಹಳದಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಳದಿ ಪೌಡ್ರು ಮತ್ತು ಉಪ್ಪು ಎರಡನ್ನೂ ಹಾಕ್ಕೊಬಿಟ್ಟು ನೀವು ತರಕಾರಿನ ಒಂದು ಬೇಯಿಸ್ಕೊಳ್ಳೋವಾಗಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ಅದಾದಮೇಲೆ ಪ್ಲೇಟ್ನ ಮುಚ್ಕೊಂಡ್ಬಿಟ್ಟು ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನೆಲ್ಲದನ್ನು ತರಕಾರಿನ ಬೇಯಿಸ್ಕೊಳ್ಬೇಕಾಗತ್ತೆ. ಫಸ್ಟು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ತರಕಾರಿ ಭಾಳಷ್ಟು ಬೇಗನೆ ಬೆಂದುಬಿಡುತ್ತೆ. ಸೊ ಜಾಸ್ತಿ ವೆಯ್ಟ್ ಮಾಡುವಂಥ ಅವಶ್ಯಕತೆ ಏನಿರಲ್ಲ. ತರಕಾರಿ ಒಂದು 5ರಿಂದ 10 ನಿಮಿಷದವರೆಗೂ ಚೆನ್ನಾಗಿ ಬೆಂದ್ಕೊಂಡಾದ್ಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಆ ಲಿಡ್ಡನ್ನು ತೆಗೆದ್ಬಿಟ್ಟು ಹುಣಸೆ ಹುಳಿನ ಕಲಸಿ ಇಟ್ಕೊಂಡಿದ್ದೆ. ಆ ಹುಣಸೆ ಹುಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ನಿಮಗೆ ಕಡಿಮೆ ಬೇಡ ಅಂದರೆ ನೀವು ನೋಡಿ ಹುಳಿನ ಆ್ಯಡ್ ಮಾಡ್ಕೊಳ್ಬೋದು. ಕೆಲವೊಬ್ಬರು ಟೊಮೊಟೊನ ಯೂಸ್ ಮಾಡ್ತಾರೆ, ಹುಳಿನ ಜಾಸ್ತಿ ಹಾಕ್ಕೊಳ್ಳೋದಲ್ಲ. ನಾನು ಟೊಮೊಟೊ ಮತ್ತು ಹುಳಿ ಎರಡನ್ನೂ ಸಾಂಬಾರಿಗೆ ಹಾಕ್ತೀನಿ. ಎರಡರ ಟೇಸ್ಟು ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹುಳಿ ಹಾಕಿದ್ಮೇಲೆ ಅಷ್ಟೇ ಒಂದು 2 ನಿಮಿಷದವರೆಗೂ ಲಿಡ್ ಕ್ಲೋಸ್ ಮಾಡೋಣ. ಅದಾದಮೇಲೆ ತರಕಾರಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾವು ಬೇಳೆನ ಬೇಯಿಸಿಟ್ಕೊಂಡಿದ್ವಲ್ಲ, ಆ ಬೇಳೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತೊಗರಿ ಬೇಳೆ, ಮೈಸೂರು ಬೇಳೆ, ಈ ಥರ ಚಿಕ್ಕ ಚಿಕ್ಕ ಬೇಳೆ ಬರುತ್ತಲ್ಲ ಅದನ್ನು ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೊ ಬೇಳೆ ಬೇಯಿಸಿದಾದ್ಮೇಲೆ ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆಯ ಒಂದು ಪಾತ್ರೆ ಏನಿರುತ್ತಲ್ಲ ಅದರಲ್ಲಿ ಸುತ್ತಮುತ್ತ ಎಲ್ಲ ಏನು ಇದಿರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಅದೇ ನೀರನ್ನು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಈ ಸಾಂಬಾರಿಗೆ ಖಾರ ರುಬ್ಬಿ ಹಾಕಿಲ್ಲ, ಬರೀ ಬೇಳೆನ ಬೇಯಿಸ್ಕೊಂಡು ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಧನಿಯಾ ಮತ್ತು ಇದು
ಖಾರದ ಪುಡಿನ ನಾನು ಮೇಲ್ಗಡೆ ಹಾಕೊಂಡಿದ್ದೀನಿ. ಇನ್ನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಸಾಂಬಾರ್ ಡ್ರೈ ಪುಡಿನ ನಾನು ಇದಕ್ಕೆ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಡ್ರೈ ಪುಡಿಯ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಟೇಸ್ಟ್ ಅಂತೂ, ಈ ಪುಡಿಯ ಟೇಸ್ಟ್ ಏನಿರುತ್ತಲ್ಲ ಡ್ರೈ ಪೌಡ್ರದ್ದು ಖಾರದ್ದು, ಅದು ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾವು ಆ್ಯಡ್ ಮಾಡೋದ್ರಿಂದ ಸಾಂಬಾರ್ಗೆ ಒಂಥರ ಎಕ್ಸ್ಟ್ರಾ ಎನ್ಹಾನ್ಸ್ ಕೊಡೋ ಥರ ಆಗುತ್ತೆ. ನನಗಂತೂ ತುಂಬ ಇಷ್ಟ. ಯಾವುದೇ ಹುಳಿ ಸಾಂಬಾರು ಇಲ್ಲ ಬೇಳೆ ಸಾಂಬಾರು ಏನೇ ಮಾಡಿದ್ರು ನಾನು ಈ ಖಾರದ ಪೌಡ್ರನ್ನ ಹಾಕ್ತೀನಿ. ಇಲ್ಲಿ 1 5ರಿಂದ 10 ನಿಮಿಷದವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನಾನು ಆಫ್ಟರ್ನೂನ್ ಲಂಚ್ಗೆ ಇದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮನೆಯಲ್ಲಿ ಅವತ್ತು ಎಲ್ಲರಿಗೂ ರಜೆ ಇತ್ತು. ಸೊ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಾಂಬಾರನ್ನ ಮಾಡಿದ್ದೆ. ಈ ಥರ ಸಾಂಬಾರು ಮಾಡಿಕೊಟ್ರೆ ನಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ವೈಟ್ ರೈಸ್ ಜೊತೆ ಈ ಸಾಂಬಾರನ್ನ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಮುದ್ದೆ ಜೊತೆ, ಚಪಾತಿ ಜೊತೆ, ಇವನ್ ದೋಸೆ, ಇಡ್ಲಿ ಜೊತೆ ಕೂಡ ಈ ಸಾಂಬಾರನ್ನ ಸರ್ವ್ ಮಾಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಕಾಳುಗಳನ್ನ ಹಾಕಿ ಯಾವುದೇ ಸಾಂಬಾರು ಮಾಡಿದ್ರು ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೇನಾದರೂ ಕಾಳುಗಳನ್ನ ಹಾಕಿ ಸಾಂಬಾರು ಮಾಡೋ ವಿಧಾನ, ಎಕ್ಸ್ಪೆಷಲಿ ಮೊಳಕೆ ಸಾಂಬಾರೆಲ್ಲ ಯಾವ ಥರ ಮಾಡಬೇಕು ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ಖಂಡಿತ ಮುಂಬರುವ ರೆಸಿಪಿಗಳಲ್ಲಿ ಅದನ್ನು ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ಒಂದು ಸ್ವಲ್ಪ ಉಪ್ಪಿನಕಾಯಿ, ಒಂದು ಹಪ್ಪಳ ಇದ್ಬಿಟ್ರೆ ಮಧ್ಯಾಹ್ನದ ಊಟಕ್ಕೆ ಈ ಥರ ಸಾಂಬಾರು ಜೊತೆ ಇನ್ನೇನು ಬೇಕು ಹೇಳಿ. ನಾನು ಅಷ್ಟೇ ಉಪ್ಪಿನಕಾಯಿ ಮತ್ತು ಮನೆಯಿಂದ ತಗೊಂಡ್ಬಂದಿರುವಂಥ ಹಪ್ಪಳನ ಇದ್ರ ಜೊತೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಅಂತೂ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಸೊ ಗೈಸ್, ಇದಾಗಿತ್ತು ಇವತ್ತಿನ ರೆಸಿಪಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನ. ಥ್ಯಾಂಕ್ ಯು.